ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ ಆಲಗೂರ ಸಮೀಪದ ಜಮೀನಿನ ವಿವಾದದ ಬಗ್ಗೆ ಶಾಹ ಮುಜಮಿಲಾ ಖಾದ್ರಿ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ನಗರದ ಆಲಗೂರ ಸಮೀಪದ ಜಮೀನಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ಇರುವ ನಮ್ಮ ಪೂರ್ವಜರ ಆಸ್ತಿಯೂ ಇದ್ದು ಒಟ್ಟು 23 ಎಕರೆ ಜಮೀನ ಹೊಂದಿದ್ದು ಇರುತ್ತದೆ. ಇದರಲ್ಲಿ 5 ಹಿಸ್ಸಾಗಳು ಇದ್ದು, ಮೊದಲನೇ ಹಿಸ್ಸಾ 9 ಗುಂಟೆ, ಎರಡನೇ ಹಿಸ್ಸಾ 3 ಎಕರೆ 22 ಗುಂಟೆ, ಮೂರನೇ ಹಿಸ್ಸಾ 2 ಎಕರೆ 37 ಗುಂಟೆ, ನಾಲ್ಕನೇ ಹಿಸ್ಸಾ 3 ಎಕರೆ 22 ಗುಂಟೆ, ಐದನೇ 12 ಎಕರೆ 29 ಗುಂಟೆ ವಿಸ್ತೀರ್ಣ ಹೊಂದಿದ್ದು ಇರುತ್ತದೆ. ಮೂಲ ದಾಖಲಾತಿಗಳ ಪ್ರಕಾರ ಜಮಖಂಡಿ ಉಪವಿಭಾಗಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನು ಮಾಡಿರುತ್ತಾರೆ. ಆದರೆ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಆರೋಪ ಮಾಡಿದವರು ಕೂಡ 3 ಎಕರೆ 22 ಗುಂಟೆಯ ತಮ್ಮ ಜಮೀನಿನಲ್ಲಿ ದಾಖಲೆ ಪ್ರಕಾರ ಕಬ್ಜಾದಲ್ಲಿ ಇರುತ್ತಾರೆ. ಆದರೆ ಸುಖಾಸುಮ್ಮನೆ ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಿಸ್ಸಾರ ಅಹಮದ ಪಾರಥನಳ್ಳಿ, ತೌಸಿಫ್ ಪಾರಥನಳ್ಳಿ, ಶಾಹ ಫೈಸಲ್ ಖಾದ್ರಿ, ಶೋಹೆಲ್ ನಂದ್ಯಾಳ, ಅಫ್ಜಲ್ ಪಾರಥನಳ್ಳಿ, ಅಮೀರ ಮೌಲ್ವಿ ಇದ್ದರು. ಜಮಖಂಡಿ ಕ್ಷೇತ್ರದಲ್ಲಿ ಬರುವ 621 ಸರ್ವೆ ನಂಬರ್, ಇದ್ರ ಬಗ್ಗೆ ಒಂದು ವಾದ ವಿವಾದ ನಡೆದಿರುತ್ತದೆ. ಅಂದ್ರೆ ಅದು ಮೊದ್ಲಿಂದ ನಡೆದೈತಿ, ಹಳೆ ಕಾಲದಿಂದನು, ಈಗಾದ್ರೂ ನಡೆದಿದ್ದೈತಿ. ಆದ್ರ ಕೆಲವು ನಮ್ಮ ಇದ್ರೊಳಗೆ ಇದ್ದಿದ್ದ ಸ್ವಲ್ಪ ಅಧಿಕಾರಿಗಳ ಮೇಲೆ ಆರೋಪ ಮಾಡುದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡುದನ್ನ ಮಾಡ್ಯಾರ. ಎಸಿಗಳ ಆರ್ಡರ್ ಮಾಡಿದ್ದ ಆಕಾರ ಬಂದ ಪ್ರಕಾರ ಉತ್ತಾರವನ್ನು ಕರೆಕ್ಷನ್ ಮಾಡಿ, ಆಕಾರ ಬಂದಲ್ಲಿ ಏನ್ ಕ್ಷೇತ್ರದ ಇದನ್ನೈತಿ ಜಮೀನ ಎಕರೆ ಗುಂಟೆ, ಅದನ್ನ ಉತ್ತಾರವನ್ನು ಕರೆಕ್ಷನ್ ಮಾಡಿದ್ರು. ಆದ್ರ ನಮ್ದೇನು ಪ್ರತಿವಾದಗಳಿಗೆ ಆರೋಪ ಹಚ್ಚಲಾಗ್ತಾರಲ್ಲ, ಅವ್ರದ್ದು ಉತ್ತಾರ ಏನೋ ಅವ್ರು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ. ಆಸ್ ಇಟ್ ಇಸ್ ಇಟ್ ಕಡೆಯಿಂದ ನಮ್ದು ಆಕಾರ ಬಂದ ಪ್ರಕಾರ ಎಲ್ಲ ದುರಸ್ತಿ ಮಾಡಿ ಅವ್ರು ಇದು ಆರ್ಡರ್ ಮಾಡಿ ಅವ್ರ ಕಡೆ ಅಪೀಲ್ ಮಾಡಿದ್ರು. ಏನಂತೇಳಿ, ನಮ್ದು ಆಕಾರ ಬಂದ್ ಹಿಂಗೈತಿ, ಉತ್ತಾರ ಹಿಂಗೈತಿ, ನಮ್ಗ ಸಹಾಯ ಮಾಡ್ರಿ ನೀವು ಅಂತ ಹೇಳಿ ಮಾಡಂತ್ಲಿ DDL ಅವ್ರವ್ರು ಒಂದು ಆದೇಶ ಹೊರಡಿಸಿದ್ರು. ಏನಂತೇಳಿ, ಎಲ್ಲಾ ಹಿಸ್ಸಾಗಳನ್ನ ರದ್ದು ಮಾಡಿ ಕಬ್ಜೆದಾರರು ಹೆಂಗ್ ಅದಾರ ಆ ಪ್ರಕಾರ ಒಂದು ಹಿಸ್ಸಾ ದುರಸ್ತಿ ಮಾಡಿ ಹೊಸ ಹಿಸ್ಸನ್ನು ರಚಿಸುದು. ಅದ್ರೊಳಗೆ ಏನ್ ಬರೆದ್ರ ಅವ್ರ ಒಂದು ಎಸಿ ಅವ್ರದ ಉತ್ತಾರ ಅದ ಆಕಾರ ಬಂದ ಪ್ರಕಾರ ಈಗ ಹಿಸ್ಸಾಗಳನ್ನ ರದ್ದು ಮಾಡಂತ್ಲಿ ಆಕಾರ ಬಂದನ್ಯಾಗ 23 ಎಕರೆ ಜಮೀನ್, ಅದು ಮೂಲ ಜಮೀನು. ಈಗ ಉತ್ತಾರ ಪ್ರಕಾರ ನೋಡಿದಾಗ 24 ಎಕರೆ 30 ಗುಂಟೆ ಜಮೀನು ಆಗಿತ್ರಿ ಅದು. ಹಾಗಂತಲೇ ಅವ್ರು DDL ಅವ್ರವ್ರು ಏನ್ ಆರ್ಡರ್ ಮಾಡಿದ್ರು, ಉತ್ತಾರ ಕರೆಕ್ಷನ್ ಮಾಡುದು DDL ಅವ್ರಿಗೆ ಪವರ್ ಇರೋದಿಲ್ಲ, ಅವ್ರ ಕ್ಷೇತ್ರದ ಇದನ್ ಬರಂಗಿಲ್ಲ ಅವ್ರ ಅಧಿಕಾರನ್ಯಾಗ. ಅದಕ್ಕಂತೇಳಿ ಎಸಿ ಅವ್ರ ಕಡೆ ಆರ್ಡರ್ ಮಾಡಿಸ್ಕೊಂಡ ಉತ್ತಾರ ಕರೆಕ್ಷನ್ ಮಾಡ್ಕೊಂಡ್ ಆಮೇಲೆ ಮೋಜಣಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಅಂತೇಳಿ ಹೊಸ ಹಿಸ್ಸಾ ದಾಖಲಿಸ್ಲಿ ಅಂತೇಳಿ ಅವ್ರು ಆರ್ಡರ್ ಮಾಡ್ಯಾರ್ರಿ. ಅದ ಆರ್ಡರ್ ಮೇಲೆ ನಾವು ಏನ ಮಾಡಿದ್ವು, DDL ಅವ್ರ ಆರ್ಡರ್ದ ರಿವ್ಯೂ ಮಾಡಾಕ ಹೈಕೋರ್ಟ್ನಾಗ ಹೋದ್ವಿ. ಅಲ್ಲಿ ಕೇಸ್ ನಡೀತಾ ಒಂದ್ ಇದನ್ ಮಾಡಿ ಅವ್ರು ಇಷ್ಟೇ ಕೊಟ್ರು ನಮ್ಗ, DDL ಅವ್ರ ಆರ್ಡರ್ ಮೇಲೆ ಏನು ಮಾಡಬಾರ್ದು ಅಂತೇಳಿ. ಆಮೇಲೆ ಫುಲ್ ಫೈನಲ್ ಆರ್ಡರ್ನು ಆತ್ರಿ ಅದ ಹೈಕೋರ್ಟ್ನಾಗ. ಅವ್ರ ಏನ್ ಹೇಳಾಕತ್ತಾರ ಇದ್ರೊಳಗ ಚಾನಲ್ ಮುಖಾಂತರ, ಅದ್ರ ಹೈಕೋರ್ಟ್ ಇವ್ರದ ಆರ್ಡರ್ ರಿಜೆಕ್ಟ್ ಮಾಡೈತಿ, ಇವ್ರದ ಹಾಕಿದ್ದ ಇದನ್ನ ಅಪ್ಲಿಕೇಶನ್ ಅಪೀಲ್ ಅಂತ ಹೇಳಿ ಹೇಳಾಕತ್ತಾರ. ಅದು ತಪ್ಪು. ಹೈಕೋರ್ಟ್ ಏನ್ ಆರ್ಡರ್ ಮಾಡಿದ್ದು, ಇದು ನಿಮ್ದ ಏನ್ ಪ್ರಾಬ್ಲಮ್ ಐತ್ರಲ್ಲ, ಇದು ಟ್ರಿಬ್ಯುನಲ್, ಕರ್ನಾಟಕ ಟ್ರಿಬ್ಯುನಲ್ ಕೋರ್ಟ್ನ್ಯಾಗ ಸಾಲ್ವ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಏನೈತಿ ಇದ್ರದ್ದು ಇದನ್ನ ಮಾಡ್ಕೋರಿ, ಸಾಲ್ವ್ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ವು. ಅದ್ರ ಮುಖಾಂತರ ನಾವು ಆರ್ಡರ್ ಪ್ರಕಾರ ಅಲ್ಲಿ ಹೈಕೋರ್ಟ್ ಇದ್ರೊಳಗೆ ಟ್ರಿಬ್ಯುನಲ್ ಕೋರ್ಟ್ನಾಗ ನಾವು ಅಪೀಲ್ ಮಾಡಿವ್ರಿ. ಅಲ್ಲಿ ಹೋಗಿ ಆದ್ರೂ ಅಲ್ಲಿ ನಡೆದೈತಿ. ಅವ್ರ ಎಸಿ ಅವ್ರ ತಮ್ಮ ಇದ್ರದ್ದು ಅಧಿಕಾರ ಪ್ರಕಾರ ಕೋರ್ಟ್ ನಡೆಸಿದ್ರು. ಅವ್ರು ಇದನ್ನ ದಾಖಲ್ ಮಾಡ್ಕೊಂಡ, ನಿಮ್ದು ಏನೈತಿ ನೀವು ಹೇಳ್ರಿ, ಅವ್ರದ್ದು ಏನೈತಿ ಅವ್ರು ಹೇಳ್ರಿ, ವಾದ ವಿವಾದ ಎಲ್ಲಾ ನಡೀತ್ರಿ. ಅದು ನಡೆದಕರಿಂದ ಅವ್ರದ್ದು ಆರ್ಡರ್ ಏನ್ ಮಾಡಿದ್ರು, ಅವ್ರದ್ದು ದಾಖಲೆಗಳು ಹೆಂಗ್ ಅದಾವು, ಹಳಿ ದಾಖಲೆಗಳು ಎಲ್ಲಾ ತೆಗದ 1944 ಏನ್ ಖರೀದಾಗೈತಿ, ವಾಟನಿ ಏನಾಗ್ಯಾವ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡ ಅವ್ರ ಯಾವ್ದು ಸರಿ ಐತಿ ಅಂತ ಹೇಳಿ ಅದನ್ನ ಅವ್ರ ತಮ್ಮ ಡ್ಯೂಟಿ ಐತಿ ಅವ್ರದ್ದು ಆರ್ಡರ್ ಮಾಡ್ಯಾರ. ಅವ್ರು ಅದನ್ನ ಆರ್ಡರ್ ನಮ್ಮ ವಿರುದ್ಧ ಮಾಡ್ಯಾರ. ಇವ್ರ ತಪ್ಪದಾರ ಅಂತ ಹೇಳಿ ಅವ್ರ ಆರ್ಡರ್ ವಿರುದ್ಧ ಯಾರ್ಯಾರು ಆರ್ಡರ್ ಮಾಡ್ಲಾಗ್ತಾರಲ್ಲ ಅವ್ರಿಗೆಲ್ಲರಿಗೂ ತಪ್ಪ ಅಂತ ಹೇಳಿ ಅಧಿಕಾರಿಗಳ ಮೇಲೇನು ಆರೋಪ ಮಾಡ್ಲಾಗ್ತದ.